ಇದು ಏನೋ ಮಾಡ್ತಾ ಇದ್ಯಾ? ಏನಿಲ್ಲ, ಅದು ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತ ಇದೀನಿ ಅಷ್ಟೇ. ಎಕ್ಸೈಸು ಸೂಟ್ ಹಾಕೊಂಡು? ಹಾ ಸರಿ ಇದೆ, ಸರಿ ಇದೆ. ನೋಡ್ಲೇ ಇಲ್ವಲ್ಲ? ನಿಮ್ಮೇಲೆ ನಂಬಿಕೆ ಇಡೋಣ. ಇದು ಎಕ್ಸೈಸ್? ಹಾ, ನಾನು ಹೊಸ ಎಕ್ಸೈಸ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ನೀನು ಗೊತ್ತಿಲ್ದಿರೋದೆಲ್ಲ ಏನಿದೆ ಆದ್ರೂ ಈ ತರ ಗೊತ್ತಿಲ್ಲಪ್ಪ ನಿಂಗೆ. ಹೇಳ್ಕೊಡ್ತೀನಿ. ಒಳ್ಳೊಳ್ಳೆ ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ಟಿದ್ ಗೊತ್ತಾಯ್ತು ಬಿಡು. ಒಳ್ಳೆ ಟೀಚರ್. ಕೆಲಸ ಮಾಡೋದು. ಅದೇ ಮಾಡ್ತಾ ಇದ್ದೀನಿ. ಏನು ಏನಾದ್ರೂ ಬೇಕಿತ್ತಾ? ಏನು ಬೇಡಪ್ಪ. ಅಲ್ಲ ರೀ, ನೀವ್ ಯಾಕೆ ಒಡವೆನೆಲ್ಲ ಬಿಚ್ಚಿಡ್ತಾ ಇದ್ದೀರಾ? ಹಾಕೊಳ್ರಿ, ಚೆನ್ನಾಗಿರುತ್ತೆ. ಏನ್ ಗೊತ್ತಾ, ಒಡವೆಗೆ ನೀವೇ ಒಂಥರ ಒಡವೆ ಇದ್ದಾಗ. ನೀವ್ ಹಾಕೊಂಡ್ರೆ ಅದಕ್ಕೆ ಹೊಳಪು, ಮೆರುಗು, ಬೆರಗು ಎಲ್ಲ ಬಂದ್ಬಿಡುತ್ತೆ. ಏನ್ ಗೊತ್ತಾ, ಹೆಣ್ಮಕ್ಳು ಮತ್ತು ಒಡ ಹುಟ್ಟಿದವ್ರ ತರ ನೀವಿದ್ದಲ್ಲ ಅದಿರ್ಬೇಕು, ಅದಿದ್ದ ನೀವ್ ಇರ್ಲೇಬೇಕು. ಪ್ಲೀಸ್ ಹಾಕೊಳ್ರಿ, ಒಡವೆ ಬೇಜಾರ್ ಮಾಡ್ಕೊಳತ್ತ ಆಮೇಲೆ. ನೀವ್ ಹೇಳೋದೆಲ್ಲಾನು ಕರೆಕ್ಟ್ ಗೊತ್ತವರೆ, ಆದ್ರೆ ಇದೆಲ್ಲಾನು ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ. ನನಗೆ ಗೊತ್ತಲ್ಲ ಗೊತ್ತವ್ರೆ, ನಾನು ಇದನ್ನ ಹಾಕೊಂಡ್ರೆ ನನ್ ಒಂಥರ ಅನ್ಸುತ್ತೆ, ಇರಿಟೇಷನ್ ಶುರು ಆಗ್ಬಿಡುತ್ತೆ. ನನಗಿದು ಬೇಡದೇ ಇರೋ ಆಡಂಬರ ಇದು. ನನಗಿದನ್ನೆಲ್ಲ ಡೈಲಿ ವೇರ್ ಹಾಕಿ ರೂಢಿನೇ ಇಲ್ಲ, ಅಭ್ಯಾಸನೇ ಇಲ್ಲಪ್ಪ. ಚೆನ್ನಾಗಿರುತ್ತೆ, ಪ್ಲೀಸ್ ಹಾಕೊಳ್ಳಿ. ಪ್ಲೀಸ್ ಅಂತ ಫೋರ್ಸ್ ಮಾಡ್ಬಿಡಿ ಗೊತ್ತವ್ರೆ, ಪ್ಲೀಸ್. ನಿಂಗೆ ಗೊತ್ತಲ್ವಾ ಬಂಗಾರ ಅಂದ್ರೆ ನನ್ಗೇನು ಅಷ್ಟೊಂದು ವ್ಯಾಮೋಹ ಏನೂ ಇಲ್ಲ ಅಂತ. ನನ್ಗೆಲ್ಲ ಒಂದೇ, ಬಂಗಾರನೂ ಒಂದೇ, ಬೆಳಿನೂ ಒಂದೇ, ಕಪ್ಪಳನೂ ಒಂದೇ. ಇದೇನ್ರಿ, ಒಂದೇ ಏಟ್ಗೆ ಚಿನ್ನದ ಮಾನ ಮರ್ಯಾದೆ ಎಲ್ಲಾನು ಕಳೆದ್ಬಿಟ್ರಿ. 10 ಗ್ರಾಮಿನ ಚಿನ್ನದ ಬೆಲೆ ಏನಿದೆ ಅಂತ ಗೊತ್ತಾ ಇವತ್ತು? ಹೋಗ್ಲಿ ಬಿಡಿ, ನೀವ್ ಹೇಳಿತು ಒಂದು ರೀತಿ ಕರೆಕ್ಟ್. ಹೊಟ್ಟೆ ಹಸುಗಿಂತ ಕೀರ್ತಿ, ಪ್ರತಿಷ್ಠೆ, ಇದು ಹಸು ಬಹಳ ದೊಡ್ಡ. ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬಿಡಿ, ಬಿಡಿ. ಥ್ಯಾಂಕ್ ಯು ಸೋ ಮಚ್. ಮೀಟಿಂಗ್ ಮುಗೀತಾ? ಇಲ್ಲ, ನಡೀತದ. ಮಾಡ್ತಿದ್ದೀರಾ? ಹೋಗಿ. ಹೋಗ್ತೀನಿ, ಬಟ್ ಅದೇ ನೀವು ಕೆಳಗೆ ಕೊಟ್ರಲ್ಲ, ಹಿಡ್ಕೊಂಡೆ ಅಷ್ಟರಲ್ಲಿ ಹಂಗೆ ಸ್ಲಿಪ್ ಆಗ್ಬಿಡ್ತು. ಅದಕ್ಕೆ ಇಲ್ಲೇ ಬಂದು ನಿಮ್ಮ ಹತ್ರ ಎಲ್ಲ ಡೈರೆಕ್ಟ್ ಆಗಿ ಇಸ್ಕೊಂಡು ಹೋಗಿರ್ತವೆ. ಡೈರೆಕ್ಟ್ ಆಗಿ ಇಸ್ಕೊಂಡು ಹೋಗಕ್ ಬಂದ? ಕೊಡಿ, ನನ್ ಕೆನ್ನೆ ಕಾಯ್ತಾ ಇದೆ, ಹೊರಡ್ಬೇಕು, ಕೊಡಿ.